ಕಳ್ಕೊಂಡ ಕುಂತೇವ ನಮ್ದೆಂತ ಹಣಿಬಾರ ನೆನಪಾದ್ರ ಭರತಾವ ಕಣ್ಣೀರ ನಿನ್ನೆ ಬಾದ್ಮಿಗೆ 15 ವರ್ಷ ಆಯ್ತು ಪುಣ್ಯಾತ್ಮ. ಏನ್ ಇಂದ ನಿನ್ನೆ ಆಗೈತೆ ಅನ್ನೋಂಗಿನ ಜನ ಮನದೊಳಗೆ ಉಳ್ದಂತ ದೇವ್ರ ಉಳ್ದಾರಿಪ್ಪ ಉಳ್ದಾರ. 15 ವರ್ಷಗಳ ಗತಿಸಿದ್ರ ಸುದಿಕ ನಿನ್ನೆ ಮೊನ್ನೆ ಆಗೈತೆ ನಂಗೆ ಘಟನೆ ಜನರಲ್ಲಿ ಉಳ್ದದ. ಹೌದು ನಮ್ಮ ನಿಮ್ ಮುತ್ಯ ಸತ್ಯೇಶ್ವರ ಸತ್ತ ಬಾಳ ವರ್ಷ 3 ದಿನ ಆಗೈತೆ ಅಂದ್ರೆ ಸುದಿಕ ನೀವು ಮಕ್ಕಳ ಹೋಳಿಗೆ ಮಾಡ್ತಿದ್ರಿ. ಕರೆಕೊಳ್ಳೋ ಗುರುವಿನ ಕಳೆಕೊಂಡ ಕುಂತೇವ ನಮ್ದೆಂತ ಹನಿ ಬಾರ ನೆನಪಾದ್ರ ಬರ್ತಾವ ಕಣ್ಣೀರ ಅಮಾವಾಸ್ಯೆ ಎಂದ ಗ್ವಾಳಿಯಾಗಿ ಜನ ಕೂಡ್ಯಾರೋ ಬರಜಾರ ನಿಮ್ಮ ಇತ್ತರ ಕೆಲ ಸುಮ್ಮ ಸಾಹಿತ್ಯ ಸುಂದರ ಅನುಸಾರ ಮಂದಿರ ಲಯಮಗಾದಿನ ಬಯಲುದೆ ಹಾಡ್ಯಾರ ಗಾಯನ ಬಂದೋರ ಬೆಮ್ಮೆತ್ತ ಗುಡ್ಡ ಅನುಸಾರ ಮಂದಿರ
ಸಿದ್ಧನ ನೋಡಿ ಎಲ್ಲರಿಗೆ ಆಗಿತ್ರ ಹಿಂದೆ ದುಡಿದವರೆಲ್ಲ ಹಿಂದೆ ಕೇಳಿ ಫಲ ಅಂದ ಇಳಿಸರ್ ಭಕ್ತರ ಬಾಳ ಆ ಕಡಿ ನೋಡಿ ಹಾಡಿ ಕಡಿಗಳ ಮದಗೊಂಡ ಬಿಟ್ಟು ತನ್ನ ಉಸಿರ ನೆನೆಯುತ್ತ ಅಮ್ಮೋಸಿದ್ದನ ಹೆಸರ ಏ ಕಡಿ ನೋಡಿ ಹಾಡಿ ಕಡಿಗಳ ಮದಗೊಂಡ ಬಿಟ್ಟು ತನ್ನ ಉಸಿರ ನೆನೆಯೂತ ಅಮ್ಮೋಸಿದ್ದನ ಹೆಸರ ಸತ್ಯ ಸಂಗದ ದೀಪ ಸತ್ತಿಲ್ದಂಗಾರಿ ಹೋಯ್ತ ಮನಸ್ಸಂತೂ ಮಾರ ಒಡಿಯಾರು ಭಕ್ತರು ಓಡೋಡಿ ಬಂದಾರ ಕುಡಿಯರು ಕಷ್ಟ ಕಳೆಯುವ ಗುರುವ ಕೈ ಬಿಟ್ಟ ಹೋಗ್ಯಾನ ಇತ್ತೈತಮ್ಮ ಬೇಡ ನಿನಗ್ ಬಂದ ಸಾವು ನಮಗಾದ ಬರಬಾರದಂತ ಅಂತಾರೋ ಎಲ್ಲಾರ ಹೊಳಿಯಾಗಿ ಹರಿತ ಕಣ್ಣೀರ ದಾರ ಏ ನಿಮಗ ಬಂದ ಸಾವು ನಮಗಾದ್ರೂ ಬರಬಾರದಂತ ಅಂತಾರೋ ಎಲ್ಲಾರ ಬಳಿಯಾಗಿ ಹರಿತ ಕಣ್ಣೀರ ದಾರ ಒಳ್ಳೆ ಬಂದರೆಲ್ಲ ಮನಸ್ಸದ ಮೇಲೆ ಇಲ್ಲದವರು ಯಾರ? ಗಂಗಮ್ಮ ತುಂಡಪ್ಪ ಎಂತ ಪುಣ್ಯವಂತರು ಜನಚಿದವರ ಉದಾರ ನೀ ರೋಹಿಣಿ ನಕ್ಷತ್ರ ನಾಲ್ಕನೇ ಚರಣ ಮೂರನೇ ಶ್ರಾವಣ ಸೋಮವಾರ ಏ ಬ್ರಹ್ಮಚಾರಿಯಾಗಿ ಅಮ್ಮಗೆ ಸೇವಕ ಬಿಟ್ಟ ಬಂದಿದಿ ಊರ ಏ ಕಳ್ಳಿ ಒಳಗಿದ್ದ ಗುರಿಯ ಹಳ್ಳಿ ಹಳ್ಳಿಗೆ ಹೋಗಿ ಹಾಡಿನಿ ಅಮ್ಮಗ ಸಿದ್ದನ ಸಾರ
700 ಸಿದ್ಧರಲ್ಲಿ ಏ ಕಳ್ಳಿ ಒಳಗಿದ್ದ ಗುಡಿಯ ಹಳ್ಳಿಗೆ ಹೋಗಿ ಹಾಡಿದಿ ಅಮ್ಮಗ ಚಿತ್ತನ ಸಾರ 1700 ಸಿದ್ಧರಲ್ಲಿ ಸತ್ಯ ಸಂಘದೋಳು ಶಿಸ್ತಿಲಿ ಹಾಡ್ತೀರ ಹೋಗಿಲದಂಗ ಮನುಷ್ಯ ಸತ್ತ ಮೇಲತ್ತ ಒಂದು ದಾನ ಮಾಡ್ತಾರ ಅಲ್ಲಿ ಗೋರಿಯ ಮೇಲೆ ಹೋಗ್ನಂತ ಹೌದು ಎಲ್ಲಾನು ಮಾಸ್ತರ ಒಂದು ಪ್ರಶ್ನೆ ಕೇಳಿದಿಲ್ಲ ಚಂತಂಗ್ಲಿ ಕೇಳ್ಯಾರಪ್ಪ ಆ ಮನುಷ್ಯ ಸತ್ತ ಮೇಲತ್ತ ಸ್ಮಶಾನ ಭೂಮಿ ಒಳಗ ಅವನು ಇಡೋ ಟೈಮದೊಳಗ ಅವನ ಕೈಗಾರಿಗಿದ್ದಾಗ ಬೇಡ ಊರು ವಾಲಿಕರು ಸ್ವಾಮಿಗಳು ಪೂಜಾರಿಗಳು ಯಾರ ಐಗಳು ಇದ್ರಿ ಬೇಡ ಬೇಲೂರಿಂದ ಬಂದವ್ರಿ ಹೌದು ಬಂದಿ ಭಿಕ್ಷಾ ತಗೋರಿ ಅಂತ ಹೇಳ್ತಾರ ಹೇಳ್ತಾರ ಈ ದಾನ ತಗೋರಿ ಅಂತ ಹೇಳ್ತಾರ ಅದು ಯಾವ ದಾನ ಅಂದಾರಪ್ಪ ಅಂದಾರ ಅಂತ ಕೇಳ್ಯಾರ ಅದು ಸತ್ಪಾತ್ರ ಅಂತಕ್ಕಂಥ ದಾನ ಅಲ್ಲಿ ಮಾಡ್ತಾರ ಹಾ ಹಾ ಸತ್ಪಾತ್ರ ಅಂತಕ್ಕಂಥ ದಾನ ಅದು ಎಲ್ಲ ಸರಿ ಇದ್ರ ಸರಿನಬೇಕು ಇಲ್ಲಪ್ಪ ಅಂದ್ರೆ ಅದ್ರ ಉತ್ತರ ಏನೈತೆ ಅಂತಕ್ಕಂಥ ಏನಂತ ಹೇಳಬೇಕು ಖರೆ ಆ ದಾನ ಮಾಡೋಕ್ಕಿಂತ ಮೊದಲ ಹೌದು ಏನ್ ಮಾಡ್ತಾರು ಏನ್ ಮಾಡ್ತಾರ ಆ ದಾನ ಮಾಡೋಕ್ಕಿಂತ ಮೊದಲ ಆ ದಾನದ ಚೀಲಿಗೆ ಅಥವಾ ಹೆಣಕ ಒಂದು ಸಂಬಂಧ ಐತಿ ಆ ಸಂಬಂಧ ಏನು ಏ ಅಣ್ಣ ಅಣ್ಣ ಬಾಯ್ಲಿ ಏನ್ ಏನ್ ಬೇಕಾಗಿತ್ತು ನಿನಗ ಬಾತ ನಾನು ನೋಡಾಕ ಮತ್ತೇನ ಏನು ಹೊಟ್ಟೆ ಎಣ್ಣ ತಿಂದಿಲ್ಲ ಅವನ್ ಒಳಗ ಬ್ಯಾರೆ ಅದಾನವ ಸುಳ್ಳ ಪೈಕಾಯಿ ಬೇಡದ ಸತ್ಯ ಸಂಘದೋಳು ಶಿಸ್ತಿಲಿ ಹಾಡ್ತೀರ ಕೋಗಿಲದಂಗ ಸೂರ ಏ ಸಾಲಿ ಕಲಿಯಲಾರ್ದ ಸಾಹಿತ್ಯ ಬರೆದಾರ ಮನುಷ್ಯರ ಶ್ರೇಷ್ಠ ಕೈಗಾರ ನಲವತ್ತು ಶತನ ಸತ್ಯ ಸಂಘಕ್ಕಾಗಿ ದುರದಾರ ಅವರಿಗೆ ಶರೀರವಿಲ್ಲ ಕಬರ ಏ ಜಗ ಎಲ್ಲ ಭಿಕ್ಷೆ ಮಾಡಿ ಕೈಯಾಗ ಜೋಳಿಗೆ ಹಿಡಿದ ದಾಸೋಹ ಇಟ್ಟಾರ ನಿರಂತರ ನಾವಂತ ಬಿಟ್ಟಾರ ನಿರಂತರ ಏ ಜಗ ಎಲ್ಲ ಭಿಕ್ಷೆ ಮಾಡಿ ಕೈಯಾಗ ಜೋಳಿಗೆ ಹಿಡಿದ ಮಠ ಮಾಡಿದೆ ತಯ್ಯಾರ ದಾಸೋಹ ಇಟ್ಟಾರ ಉಣುವಂದು ನಿರಂತರ
ಸುಳ್ಳು ಹೇಳಿ ಮಾರಾದ್ರಿ ಬೈದಾರ ಚೀಪಲ್ಲಿ ಅವಸಾರ ತಾರಾಗ ಕಣ್ಣೋಗಿ ಡ್ರೈವರ್ ಆಡ್ತಾನ ಎಂತ ಚಮತ್ಕಾರ ಅವೆಲ್ಲ ಸಿದ್ದಾರ ಪಾದಿನವರೆಲ್ಲಾರ ಅಚ್ಚನ ಬಂದಾರ ಮೋಗ ಸಿದ್ಧ ಮಾಡ್ಯಾನ ಉದ್ದಾರ ಏ ಸಭೆಲ್ಲ ಸಿದ್ದಾರ ಪಾದಿನವರೆಲ್ಲಾರ ಅಚ್ಚನ ಬಂದಾರ ಮೋಗ ಸಿದ್ಧ ಮಾಡ್ಯಾನ ಉದ್ದಾರ ಅದಕ್ಕ ತಿಳಿದು ತಿಳಿಲಾರ್ದ ನಾವು ನೀವು ಎಲ್ಲಾರು ಪಾಪ ಮಾಡ್ತೀವಿ ಆ ನಮ್ಮ ಪಾಪ ಎಲ್ಲಿ ತೊಳ್ಕೋತೀವಪ್ಪ ಎಲ್ರಿಪ್ಪ ನೀರ್ನ್ಯಾಗ್ರಿಪ್ಪ ಅಂದ್ರೆ ಗಂಗಾ ಮಾತೆಯಲ್ಲಿ ಹೋಗಿ ತೊಳ್ಕೋತೀವಿ ಅನ್ನತಕ್ಕಂತ ಮಾತು ಹೇಳ್ಯಾರ ಅವ್ರ ಅಂದ್ರೆ ಇದು ಎಲ್ಲಾನು ಹಳ್ಳ ಕೊಳ್ಳ ಗಟಾರ್ ನೀರ ಹೋಗಿ ಒಂದು ಹಳ್ಳ ಡೋಣಿ ಕುಡ್ತತಿ ಅದು ಹೋಗಿ ಸಮುದ್ರ ನದಿಗಳಿಗೆ ಕುಡ್ತತಿ ನದಿ ಇದ್ದಿದ್ ಹೋಗಿ ಸಮುದ್ರನಾಥನ ಕುಡ್ತತಿ ಅಂತ ಹೇಳ್ಯಾರ ಹೌದು ಆ ಪಾಪ ಗಂಗಾ ನದಿ ಒಳಗೆ ಎಲ್ಲಾರು ಹೋಗಿ ಮಾಡಿದ್ದು ತೊಳ್ಕೋತಾರ ತೊಳ್ಕೊತಾರ ಮತ್ತ ಅಕ್ಕಿಯಲ್ಲಿ ಪಾಪ ತೊಳ್ಕೋತಾರ ಹಾ ಅಕ್ಕಿಯಲ್ಲಿ ತೊಳ್ಕೊತಾಳ ಬೇಕಲ್ಲ ಗಂಗಾ ಅನ್ನತಕ್ಕಂತ ಮಾತು ಸರ್ ಮಾತ್ನಾಗ ಮಾತಾಡ್ಯಾರ ಹೌದ್ ಆ ಗಂಗಾ ಮಾತೆಯಲ್ಲಿ ತೊಳ್ಕೋತಾಳಪ್ಪ ಅಂತಂದ್ರೆ ಏನ್ರಿಪ್ಪ ಉಕ್ಕಟ ಮುನಿ ಬಲ್ಲಿ ಹೋಗಿ ತನ್ನ ಪಾಪವನ್ನು ತೊಳ್ಕೊಂಡು ಬರ್ತಾಳ ಹೌದ್ ಹೌದ್ ಹೌದು ಯಾಕ ಆ ಮುನಿ ಬಲ್ಲಿ ಹೋಗ್ತಾಳ ಯಾಕ್ರಿಪ್ಪ ಜಗತ್ತಿನೊಳಗ ತಾಯಿ ಅಂದ್ರೆ ಒಂದು ಕಾಶಿ ತಂದೆ ಅಂದ್ರೆ ಒಂದು ರಾಮೇಶ್ವರ ಹೌದು ಯಾವ ಕಾಶಿನೂ ಇಲ್ಲ ಯಾವ ರಾಮೇಶ್ವರನ ತಾಯಿ ತಂದೆ ಅಂದ್ರೆ ಇವರೇ ಕಾಶಿ ರಾಮೇಶ್ವರ ಅಂತ ತಿಳ್ಕೊಂಡ ಹೌದು ಆ ಮಹಾತ್ಮನಾಗಿರ್ತಕ್ಕಂಥ ಕುಕ್ಕಟ ಮುನಿ ತಾಯಿನ ಒಂದು ತೊಡಿ ಮೇಲೆ ತಂದಿಗೆ ಒಂದು ತೊಡಿ ಮೇಲೆ ಕುಂಡಿಸ್ಕೊಂಡ ನಿಕ್ಕ ತಾಯಿ ತಂದಿ ಸೇವಾ ಮಾಡ್ಕೊತ ಕೂತಾನ ಅದಕ್ಕಿಂತ ಹೆಚ್ಚಿನ ಯಾವುದು ಇಲ್ಲ ಅಂತ ತಿಳ್ಕೊಂಡ ತನ್ನ ಪಾಪವನ್ನು ಹೋಗಿ ಆ ಮುನಿ ಬಲ್ಲೆ ಹೋಗಿ ತೊಳ್ಕೊಂಡು ಬರಾಕತ್ತಿರ್ತಾಳ ಹೌದು ಹೌದು ಹಾ ಇದೇ ಪಾಪವನ್ನ ಪುಂಡಲೀಕ ಹೆಂಡತಿಗೆ ಹಗಲ ಮೇಲೆ ಕುಂಡಿಸ್ಕೊಂಡ ಉಣಿಸ್ಕೊಂಡು ತಾಯಿ ತಂದಿಗೆ ಗಂಟು ಹೊರಿಸಿ ಅವ್ರಿಬ್ಬರಿಗೆ ಕೊಳ್ಳಿಗೆ ಹಾಕಚ್ಚಿ ಹೌದು ಎತ್ಗೋಳು ಹೆಂಗ ಬಂಡಿ ಹುಡ್ಕೊಂಡು ಹೋಗ್ತಾನ ಹಾ ಹಂಗ ಹೊಂಟಂತ ಕಾಶಿ ದರ್ಶನಕ್ಕ ಕಾಶಿ ದರ್ಶನ ಅವನಿಗೆ ಆಗಲಿಲ್ಲ ಅದೇ ರೋಹಿದಾಸ ತನ್ನ ಕಾಯಕ ಮಾಡೋ ಹೊತ್ನ್ಯಾಗ ಹಾ ಮೆಟ್ಟು ಹೊಲಿತಿರ್ಬೇಕಾದ ಏನಾತ್ರಿಪ್ಪ ತಾನು ಜುಟ್ಟಿಗೆ ಹಾಕ ಕಟ್ಟಿದಂತ ಎರಡ ಹೌದು ಒಂದು ತೊಟ್ಟಲ್ದಾಗ ತಾಯಿಗೆ ಒಂದು ತೊಟ್ಟಲ್ದಾಗ ತಂದಿಗೆ ಕುಡಿಸಿದಂತ ಹೌದು ಹೌದು ಮೆಟ್ಟು ಹೊಲಿಯಾಗ ತಲೆ ಕೆಳಗೆ ಹಾಕಿದ ತಂದಿ ತೊಟ್ಲು ಮುಂದೆ ಬರ್ತಿತ್ತು ತಲೆ ಮೇಲೆ ಎತ್ತಿರ ತಾಯಿ ತೊಟ್ಲು ಮುಂದೆ ಬರ್ತಿತ್ತು ಹಿಂಗ ತೂಕೋತ ಕೆಲಸ ಮಾಡ್ತಿದ್ದ ಹೌದು ಅದೇ ರಸ್ತೆ ಒಳಗ ಪುಂಡಲೀಕ್ ಹೊಂಟಾಗ ಪುಂಡಲೀಕನ ಕೇಳ್ತಾನ ಏನತ್ತ ಯಪ್ಪ ಇಟ್ಟೆಲ್ಲ ಹೆಗಲ ಮೇಲೆ ಹೊತ್ತುಕೊಂಡ ಇಂತ ಮುಪ್ಪಾನ ವಯಸ್ಸಿನವ್ರಿಗೆ ಕುಂಡಿಸ್ಕೊಂಡ್ರಿ ಇಲ್ಲಿ ಕೂತವ್ರು ಯಾರು ಇರೋ ನಡೆಯಾಕತ್ತಿದವ್ರು ಯಾರು ಯಾರು ಅಂದಾಗ ಅವ್ರ ನನ್ನ ತಾಯಿ ತಂದಿ ಈಕೆ ನನ್ನ ಮಡದಿ ಅಂತಂದ ಹಾ ಮಡ್ದಿ ಅಂದ್ರೆ ಹೆಂಡತಿ ಹೆಗಲ ಮೇಲೆ ಕುಂಡಿಸ್ಕೊಂಡ್ರಿ ನೀ ಕಾಶಿಗೆ ಹೊಂಟಿ ಹೌದು ಸಂತೋಷ ಹೋಗಿ ಬಾಪ ನಿನಗೆ ಒಳ್ಳೇದಾಗ್ಲಿ ನಾನೊಂದು ದುಡ್ಡು ಕೊಡ್ತೀನಿ ಅಲ್ಲ ಆ ದುಡ್ಡು ಕಾಶಿಯಾಗ ಹೋಗದ ಬಾ ಅಂತ ತಿಳ್ಕೊಂಡು ಕೊಟ್ರಂತ ಕೊಟ್ಟಾಗ ಅವಾಗ ಪುಂಡ್ಲಿಕ್ ಹೋದ ದುಡ್ಡ ತಂದು ಹೋಗದ ಅಲ್ಲಿ ಕಾಶಿನೂ ಇಲ್ಲ ರಾಮೇಶ್ವರನು ಇಲ್ಲ ರೋಹಿದಾಸ ಕೊಟ್ಟಂತ ದುಡ್ಡು ತೆಗೆದು ನೀರಾಗ ಹಾಕಾಗ ಸಾಕ್ಷಾತ್ ತಾಯಿ ಕಾಶಿ ಎದ್ದು ಗಂಗಾ ಮಾತೆ ನದಿ ಒಳಗಿಂತ ಎತ್ತ ಹೌದೌದು ಇದು ರೋಹಿದಾಸನ ದುಡ್ಡು ಸ್ವೀಕಾರ ಮಾಡಿದ್ರಂತ ಇಲ್ಲಿ ಹಿಂಗ್ಯಾಕ ಆಯಿತು ಅಂತಂದಾಗ ಅಂದಾಗ ಅವಾಗ ಹೇಳ್ತಾಳ ಕುಕ್ಕಟಮುನಿ ಅವಾಗ ಪುಂಡಲೀಕಿಗೆ ಅರಿವಾಯ್ತು ಹೌದು ನಾ ಮಾಡ್ತಕ್ಕಂಥದ್ದು ಇದು ತಪ್ಪಾಯ್ತು ಅಂತ ತಿಳ್ಕೊಂಡ ಅಲ್ಲಿಗೆ ಕೂತ ಎಲ್ರಿಪ್ಪ ಮಡವಿಗೆ ಬಿಟ್ಟ ಅದ ಏನ್ ಹೆಗಲ ಮೇಲೆ ಕುಂಡಿಸ್ಕೊಂಡು ತನ್ನ ಎರಡೂ ಬಾತಿದ್ದು ಹೆಗಲ ಹಾ ಮಡದಿ ಗೊತ್ತಾಟಿಗೆ ಬಿಟ್ಟ ತಾಯಿ ತಂದಿದ್ದು ತಗೊಂಡ ತಾಯಿ ತಂದಿ ಸೇವಾ ಮಾಡಾಕತ್ತಿದಂತ ಹಾ ಸಾಕ್ಷಾತ್ ಕಾಶಿ ರಾಮೇಶ್ವರ ಎಲ್ಲ ಏನದಾವ ನೋಡು ಹೌದು
ಪರಮಾತ್ಮ ಬಂದ ಹೌದು. ಈ ಕಲಿಯುಗದ ವೈಕುಂಠ ಪಂಡ್ರಾಪುರದ ಪಾಂಡುರಂಗ ಬಂದ ಬಂದು ಏ ಪುಂಡಲೀಕ ನಿನ್ನ ಭಕ್ತಿಗೆ ಮೆಚ್ಚನಿ ಏನ್ ಬೇಕು ಬೇಡ ಅಂದ ಬೇಡಂದಾಗ ಅವಾಗ ಪುಂಡ್ಲೀಕ್ ಅಂದ ಆಹಾ. ಇನ್ನೂ ನನ್ನ ಸೇವಾ ಮುಗಿದ್ರೆ ನೀ ಬರಬೇಡ ಹೋಗತ್ತಂದ ಹೌದು ನಿತ್ತ 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 ವಿಠಲ್ ಸೊಂಟ ನುಸಾಕಾಯ್ತು ಟೊಂಕ್ ನೋಯಾಕಾಯ್ತು ಏ ಪುಂಡಲೀಕ ಏನಾದ್ರೂ ಬೇಡ ಬೇಡು ಬೇಡ ಈಗ ಭೇಟಿಯಾಗಿ ಬೇಡ ಅಂತ ತಿಳ್ಕೊಂಡು ಸಗುಣಾಗಿ ಪರಮಾತ್ಮ ಸಾಕ್ಷಾತ್ ಕೇಳಾಕತ್ತಾನ ಹೌದು ಅವಾಗ ಪುಂಡ್ಲೀಕಂದ ಏನಂದ್ರಿಪ್ಪ ನನ್ನ ತಾಯಿ ತಂದೆ ಸೇವೆ ಇನ್ನೂ ಮುಗುದಿಲ್ಲ ನಿನ್ನ ಸ್ವಂತ ನೋಸಾಕತ್ತಿದ್ರ ತುಳ ಇಟ್ಟಂಗೆ ಅಂತ ತಿಳ್ಕೊಳ್ಳೋದು ಇಟ್ಟಂಗೆ ಹೋಗದ ಅದೇ ಇಟ್ಟಂಗಿ ಮೇಲೆ ಪಂಡ್ರಾಪುರ ಪಾಂಡ್ರಂಗ್ ಹೆಂಗ ನಿಂತಾನ ಹೆಂಗ ನಿನ್ನ ನಿರ್ಗುಣ ಪರಮಾತ್ಮ ಎಲ್ಲಿ ನಿಂತಾನ ಹೇಳ ಎಲ್ಲಿ ನಿಂತಾರೆ ಹೇಳ್ಬೇಕ್ರಿಪ್ಪ ನೋಡ ಹಾ ಹಾ ನೀವೆಲ್ಲರೇ ಎಲ್ಲಪ್ಪ ಸರ ಹಾ ಹಾ ಅದು ಏನು ಅನ್ನೋದೈತಿ ಜನ ಬೇರೆ ತಿರುಗೈತಂಟ ನಾನು ಏನು ಮಾತಾಡಂಗಿಲ್ಲ ಹೌದು ಅವ್ರು ಹೆಂಗಾಗ್ಯಾರ ಈಗ ಹಾಡ್ಕಿ ಬಿಟ್ರೆ ರಾಜಕೀಯ ಸೇರಿಟ್ರೆ ನ್ಯಾಲಿಗೆ ತುಸು ದಿಪ್ಪಾಗ್ಯಾವ ದಿಪ್ಪಾಗ್ಯಾವ್ರಿಪ್ಪ ದಿಪ್ಪಾಗ್ಯಾವ ಬರೀ ಅದೇ ಭಾಷೆ ಬರ್ತಾವ ಆ ಕಡೆ ಏನ್ ಮೊದಲ ನಾವೊಂದು ಮಾತು ಹೇಳ್ತೀನಿ ಹೆಂಗ ಸಿದ್ದರಾಮಯ್ಯ ಇರೋನು ಮಾತಾಡಿದಂಗ ಆಕತಿ ಹಾ. ಈ ಕಾರ್ಯಕ್ರಮದ ಆಹಾ. ಕೇಂದ್ರ ಬಿಂದುವಾಗಿರತಕ್ಕಂತ ಸರ ಏನು ತೆಗದಾರಿ ಮಾವಿನಹಳ್ಳಿಯಾಗ ನಾಟಕ ಯಾವ್ದ್ರಿ ಇದು ಆ? ಅಲ್ಲ ಹಿಂಗ ನಿರ್ಗುಣ ಪರಮಾತ್ಮ ಬರ್ಬೇಕು ಹೊರಗಣದು ನನ್ನ ಆಸೆ ಐತಿ ಹೌದು. ಹಂಗೆ ಈ ಸಂದದ ಪ್ರಶ್ನೆ ಎಲ್ಲಪ್ಪ ಸರ್ಗಳಿಗೆ ಏನಪ್ಪಾ ಅಂತಂದ್ರ ಏನ್ರಿಪ್ಪ ತಾಯಿ ಸೂರಮ್ಮ ದೇವಿ ಹೊಟ್ಟಿ ಒಳಗಿದ್ದಾಗ ಇದು ಹೆಣ್ಣು ಹುಟ್ಟಿತಂದ್ರೆ ನನ್ನ ಗಂಡಿಗೆ ಮೂಲ ಗಂಡು ಹುಟ್ಟಿತಾರೆ ಹೆಣ್ಣಿಗೆ ಮೂಲ ಅಂತ ಅವ್ರ ಅಣ್ಣ ಕಳಿ ನಾರಾಯಣ ಗೌಡಕ್ಕೆ ಗೊತ್ತಾಯ್ತು ಹೌದು ಹೆಂಗಾರೆ ಮಾಡಿ ಹುಟ್ಟೋಕ್ಕಿಂತ ಮೊದಲು ಇದ್ರ ಹೆಚ್ಚಕ್ಕಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರು ಬುದ್ಧಿ ಬಾಣದಾಗ ವಿಷ ಹಾಕಿ ಸೂರಮ್ಮ ದೇವಿಗೆ ಅಣ್ಣ ಕಳಿ ನಾರಾಯಣ ಗೌಡಕ್ಕೆ ಕೊಟ್ಟ ಕಳಿಸಿದ ಹೌದು ಅವಾಗ ತವ್ರ ಮನಿ ಬುದ್ಧಿ ಏನಂತೆ ಈಗೂ ಹೆಣ್ಮಕ್ಳಿಗೆ ಆಸೆ ಐತಿ ಹೆಂಗ್ರಿಪ್ಪ ಬೇಕಾದಂತದಿರ್ಲಿ ಗಂಡನ ಮನ್ಯಾಗ ಹಾಲ ತುಪ್ಪ ಇವ್ರು ಚುಟ್ ಹಿಡಿದು ಕುಡಿಸಿರು ತವ್ರ ಮನಿದ ಖಾರ ನೀರ ಇದ್ರು ಸುದಿಕ ಅದು ಏನಂತಾರಲ್ಲ ಅವ್ರ ಬಜಾ ಹೋಗ್ಬಿಡಾರ ಇವ್ರು ಆಸೆ ಹೋಗಿರಂಗಿಲ್ರಿಪ್ಪ ತವ್ರ ಮನೆ ಕಡೆ ಅಮ್ಮ ನಮ್ಮ ಮನ್ಯಾಗು ನಮ್ಮ ಹೆಣ್ಮಕ್ಳು ತವ್ರ ಮನಿ ಮೇಲೆ ಬೇಕಾದಂತ ನಾವು ನಾಲ್ಕು ತೊಲಿ ನೆಕ್ಲೆಸ್ ಮಾಡಿ ಹಾಕ್ಯಾನ ನಮ್ಮ ಅದನ್ನ ಸುದಿಕ ತವ್ರ ಮನೆಯವ್ರು ನೆನ್ಸೋದು ಅವ್ನ ಹಿಂತಿ ಅವ್ರು ಬಿಡೋದಿಲ್ಲ ಹಂಗಿರುದ ಎಲ್ಲಾರ ಹೆಣ್ಮಕ್ಳ ಆಸೆ ಹೌದು. ಅವಾಗ ನನ್ನ ತಾಯಿ ಸೂರಮ್ಮ ದೇವಿ ನನ್ನ ತವ್ರ ಮನಿ ಬುದ್ಧಿ ಬಂದಂತೆ ತಿಳ್ಕೊಂಡ ಉರುಪಿಲೆ ಅತಿ ಉತ್ಸುಕತೆಯಿಂದ ತೆಗೆದು ಬುದ್ಧಿ ಬಿಚ್ಚುಣ್ಣುವಂತಾಗ ಹಾ, ಹಾ. ಹೊಟ್ಯಾನ ಕೂಸ ಬೀರಣ್ಣ ದೇವರಿಂದ ಏನಂದ್ರಿಪ್ಪ ತವರಿನ ಬುದ್ಧಿ ತೆತ್ಕೊಂಡು ಆಸೆ ಮಾಡಿಕೊಂಡು ಬೇಡ ತಾಯಿ ಆದ್ರೆ ನಿನಗೆ ವಿಷ ಹಾಕಿ ಕೊಟ್ಟ ನಿಮ್ಮ ಅಣ್ಣ ಹೌದು ಹೌದು ನಿನ್ನ ಕಾತ ಮಾಡ್ತದ ಅಂತಕ್ಕಂತ ಮಾತು ಹೇಳಿಬಿಟ್ಟ ಹೇಳಿದ ಹೌದು ಅವಾಗ ಈ ಮಾತು ಯಾರೇ